ವಿಜಯನಗರ ಅರಸರು ರೂಲ್ ಮಾಡಿದ್ದು ಕರ್ನಾಟಕ ಸಾಮ್ರಾಜ್ಯನೇ. ಎಲ್ಲ ರಾಜರು ಇದನ್ನು ಒಂದಲ್ಲ ಒಂದು ರೀತಿ ಒಂದಲ್ಲ ಒಂದು ಕಡೆ ಒಪ್ಕೊಂಡಿದ್ದಾರೆ. ಆದರೆ ಇತಿಹಾಸಕಾರರು ಮಾಡ್ತಾ ಇರೋ ತಪ್ಪಷ್ಟೇ. ಮಹಾರಾಜರ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸಂಸ್ಕೃತ ಅಲ್ಲ, ಅದು ಇದು ಅಮರನ ಪ್ರೈಮರಿ ಸ್ಕೂಲ್ ಇರ್ತಾ ಇದ್ವಿ, ಅಮರಕೋಶ. ಮಲಯಾಳಂನಲ್ಲಿ 60% ಸಂಸ್ಕೃತ ಪದಗಳಿದೆ, ಕನ್ನಡದಲ್ಲಿ ಹತ್ತತ್ರ 40-50% ಸಂಸ್ಕೃತ ಪದಗಳಿದೆ. ತೆಲುಗಿನಲ್ಲಂತೂ 60 ಹೋದ್ರೂ ಆಶ್ಚರ್ಯ ಏನಿಲ್ಲ. ಅಲ್ಲಿ ತಮಿಳಿನಲ್ಲಿ ಸ್ವಲ್ಪ ಕಡಿಮೆ ಇದೆ. ನಮ್ಮ ಬಾದಾಮಿ ಚಾಲುಕ್ಯರ ಮೊದಲನೇ ವಿಕ್ರಮಾದಿತ್ಯನ ರಾಜಸಿಂಗೇಶ್ವರ ದೇವಸ್ಥಾನದಲ್ಲಿರೋದೆ. ಶಾಸ್ತ್ರ ತುಂಬಾ ದೊಡ್ಡದಲ್ಲ, ಕ್ಲಿಯರ್ ಆಗಿ ಹೇಳ್ತಾರೆ. ಕಂಚಿಯನ್ನು ಗೆದ್ದು ರಾಜಸಿಂಗೇಶ್ವರಂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಆಭರಣಗಳನ್ನು ನೋಡಿ ಮತ್ತೆ ಅದಕ್ಕೆ ವಾಪಸ್ ಕೊಟ್ಟಿದ್ದ ವಿಷಯ ಹೇಳ್ತಾರೆ ಅಷ್ಟೇ. ವಿಜಯ ಸ್ತಂಭಗಳನ್ನು ಸ್ಥಾಪನೆ ಮಾಡಿದ್ವಿ ಅಂತ ರಾಷ್ಟ್ರಕೂಟರು ಹೇಳ್ತಾರೆ. ಅದೇ ತರನೇ ವಿಜಯನಗರದ ಅರಸರು ಹೇಳ್ತಾರೆ, ಇವರು ವಿಜಯನಗರ ಹೇಳ್ತಾರೆ, ಹೊಯ್ಸಳರು ಹೇಳ್ತಾರೆ. ಆ ವಿಜಯ ಸ್ತಂಭ ಸಿಕ್ಕಿಲ್ಲ ನಮ್ಗೆ, ಅಂದ್ರೆ ನಾಶ ಮಾಡಿದ್ದಾರೆ ಅಂತಾನೆ ಅರ್ಥ. ಸರ್, ಅದೇ ಈಗ ನಾವು ವಿಜಯನಗರ ಕರ್ನಾಟಕ ಸಾಮ್ರಾಜ್ಯ ಅಂತಾನೆ ಮಾತಾಡ್ಕೊಂಡ್ ಬಂದ್ವಿ ಇಲ್ಲಿ ಒಂದಷ್ಟು. ಅದ್ರ ಜೊತೆಗೆ ಈ ಲಿಪಿ ವಿಕಾಸಗಳದೆಲ್ಲ ಒಂದಷ್ಟು. ಬಟ್ ಅದೇ ನಮ್ಗೆ ವಿಜಯನಗರದ್ದು ಈಗ ಕರ್ನಾಟಕ ಸಾಮ್ರಾಜ್ಯ ಅಂದಾಗ ಅವ್ರು ಯಾಕೆ ಹೇಳಲಿಲ್ಲ, ಇದನ್ನ ಯಾಕೆ ಬಳಸ್ಲಿಲ್ಲ, ರಾಬರ್ಟ್ ಸಿವಿಲ್ ಅನ್ನೋದ್ರಿಂದ ನಮ್ಗೇನ್ ಕ್ಯಾರಿ ಆಯ್ತು, ಇದನ್ನೇ ನಾವ್ ಯೋಚನೆ ಮಾಡ್ಕೊಂಡ್ ಬಂದ್ವಿ. ಬಟ್ ಇದ್ರಲ್ಲಿ ಒಂದು ಸಣ್ಣ ವಿಚಾರ ಏನಂದ್ರೆ, ನಾವು ಎಲ್ಲೇ ಪ್ರಪಂಚದಲ್ಲಿ ಎಲ್ಲೇ ಹೋದ್ರು ನಾವು ಸೌತ್ ಅಂದ್ರೆ ಒಂದು ತಮಿಳ್ ಅಂತಾರೆ, ಇಲ್ಲ ಇನ್ನೊಂದು ಬೇರೆನೆ ಅಂತಾರೆ, ಇಲ್ಲ ಬೆಂಗಳೂರು ಅಂದ್ಬಿಡ್ತಾರೆ. ಹೌದು. ಸೊ ಇಡೀ ಪ್ರಪಂಚಕ್ಕೆ ರೋಮ್ ಸಾಮ್ರಾಜ್ಯ ಗೊತ್ತು. ಬಟ್ ಇಲ್ಲಿ ನಾವು ಅದೇ ತರ ಆಳದಂತ ಒಂದು ವಿಜಯನಗರ ಸಾಮ್ರಾಜ್ಯ, ಅದಕ್ಕಿದ್ದಂತ ಒಂದು ಕರ್ನಾಟಕ ಅನ್ನೋ ಹೆಸರು, ಇದಿಷ್ಟು ದಕ್ಷಿಣ ಭಾರತವನ್ನೇ ಅಕ್ವೈರ್ ಮಾಡ್ಕೊಂಡಿದ್ದಂತ ಒಂದು ಹೆಸರು ತಲುಪಿಲ್ವಲ್ಲ ಅನ್ನೋದು ಒಂದಷ್ಟು ಜನಗಳ ಆಶಯ. ಇಂಥ ಒಂದು ಸಾಮ್ರಾಜ್ಯನ ನಾವು ಇಲ್ಲಾಂದ್ರೆ ಯಾರಿಗೂ ಇಲ್ಲಿ ವಿಜಯನಗರ ಅಂದ್ರೇನು, ಕರ್ನಾಟಕ ಸಾಮ್ರಾಜ್ಯ ಅಂದ್ರೇನು ಅನ್ನೋದು ಒಂದಷ್ಟಿದೆ. ಸೊ ನೀವು ಒಂದಷ್ಟು ಎವಿಡೆಂಟ್ ಗಳನ್ನು ಇವಾಗ ಒಂದಷ್ಟನ್ನ ನೀವು ಹೇಳಿದ್ರಿ. ಸೊ ಆ ದೃಷ್ಟಿಕೋನದಲ್ಲೇ ನಾವು ಇದ್ರ ಬಗ್ಗೆ ಎತ್ಕೊಂಡಿದ್ದಷ್ಟೇ. ಅಂದ್ರೆ ಕರ್ನಾಟಕನು ಒಂದು ಮುನ್ನೆಲೆಗೆ ಬರಲಿ ಅಂತ ಅಲ್ಲ, ಕರ್ನಾಟಕವೇ ಸರಿಯೇ ಮುನ್ನೆಲೆಗೆ ಬರ್ಬೇಕಂದ್ರೆ ಕನಿಷ್ಠ ಕರ್ನಾಟಕದ ಬರಹಗಾರರಾದ್ರೂ ಕರ್ನಾಟಕಾಧೀಶರಾದ ವಿಜಯನಗರದ ಅರಸರು ಅಂತಾದ್ರೂ ಬಳಸ್ಬೇಕು. ಹಾಗಾದ್ರೂ ಬಳಸಿದ್ರೆ ವಿಜಯನಗರದ ಅರಸರು ಕರ್ನಾಟಕದವರು ಅನ್ನೋದನ್ನ ಖಚಿತ ಆಗ್ತದೆ. ಅವರು ಬರೆಯುವಾಗಲೂ ಇಂಗ್ಲಿಷಲ್ಲಿ ಬರೆಯುವಾಗಲೂ ಕೂಡ ಕರ್ನಾಟಕ ಕಿಂಗ್ಸ್ ಆಫ್ ವಿಜಯನಗರ ಅಂತ ಆ ಥರ ಏನೋ ಬರ್ಕೋಬೇಕು. ಆ ಥರ ಮಾಡೋದ್ರಿಂದ ಸಾಧ್ಯ ಆಗ್ತದೆ. ಅದು ಯಾಕೆಂದ್ರೆ ಅವರು 4 ಡೈನೆಸ್ಟಿಗಳು ಒಂದೇ ಕ್ಯಾಪಿಟಲ್ ಅನ್ನ ರೂಲ್ ಮಾಡಿದ್ರಿಂದ ಅದು ಒಂದು ಯಾವ ವಂಶಗಳ ಜೊತೆಲಿ ಕರೆಯೋದಕ್ಕೆ ಸಾಧ್ಯ ಆಗದೇ ಇದ್ರಿಂದ ಈ ತರ ಕರೆದಿರ್ಬೋದು ಅಂತ ನಾವು ಒಂದು ಊಹೆ ಮಾಡ್ತೀವಿ. ಆದ್ರೆ ಅವರ ಶಾಸ್ತ್ರಗಳನ್ನ ಒತ್ತು ನೋಡಿದಾಗ ಅವರು ಕರ್ನಾಟಕ ರಾಜ್ಯನೇ ಅಂತ ಹೇಳಿದ್ದಾರೆ. ಅದು ತೆಲುಗುನಲ್ಲಿರಲಿ ತಮಿಳಿನಲ್ಲಿ ಯಾವುದೇ ಲಿಪಿಯಲ್ಲಿ ತಾವು ಕರ್ನಾಟಕಾಧೀಶರು ಅಂತ ಹೇಳ್ಕೊಂಡಿದ್ದಾರೆ. ತಮಿಳುನಾಡಿನ ಶಾಸನಗಳು ತಮಿಳಲ್ಲೇ ಇರ್ಲಿ, ಆಂಧ್ರದ ಶಾಸನಗಳು ತೆಲುಗುಲೇ ಇರ್ಲಿ, ಅಲ್ಲಿ ಎಲ್ಲದಲ್ಲೂ ಇಲ್ಲಿಯ ರಾಜರನ್ನ ಕರ್ನಾಟಕ ಸಿಂಹ ಅಷ್ಟೇ ಅಲ್ಲ, ಅವರ ಕಾಪರ್ ಪ್ಲೇಟ್ಗಳಲ್ಲಿ ಸೈನ್ ಹಾಕ್ತಾರೆ ಶ್ರೀ ವಿರೂಪಾಕ್ಷ ಅಂತ. ಅದು ಅವರ ರಾಜ ದೊರೆ ಅಂದ್ರೆ ವಿರೂಪಾಕ್ಷನೇ ಸಾಕ್ಷಿಯಲ್ಲಿ ನಾವು ರಾಜ್ಯ ಆಳ್ತಾ ಇರೋದು ಅಂತ. ಯಾವುದೇ ಲಿಪಿಯಲ್ಲಿದ್ರು ಕೂಡ ಶ್ರೀ ವಿರೂಪಾಕ್ಷ ಅಂತಲೇ ಆಗ್ತಾರೆ. ಅಂತೂ ಬೇಕಾದಷ್ಟು ಕಾಪರ್ ಪ್ಲೇಟ್ಸ್ ಇದೆ, ಬೇಕಾದಷ್ಟು. ಅವ್ರು ಯಾವುದೇ ಕಾಪರ್ ಪ್ಲೇಟ್ ನೀವು ತೆಗೆದು ನೋಡೋರು ಶ್ರೀ ವಿರೂಪಾಕ್ಷ ಅನ್ನೋದನ್ನ ಕನ್ನಡದಲ್ಲೇ ಇರ್ತದೆ. ಶ್ರೀ ವಿರೂಪಾಕ್ಷ ಅಂದ್ರೆ ಇದು ಕನ್ನಡದಲ್ಲೇ ಇರ್ತದೆ ಸೈನ್. ಇದು ಯಾರು ಅವರೇ ಮಾಡಿದ್ರು? ವಿಜಯನಗರದ. ಇದು ಕಂಚೀಪುರಂ ಇನ್ಸ್ಕ್ರಿಪ್ಷನ್ ಕೃಷ್ಣದೇವರಾಯಂದು. ಇದು ಸಂಸ್ಕೃತ ಪುಸ್ತಕ. ಇದು ದೇವನಾಗರಿ ಲಿಪಿ. ದೇವನಾಗರಿ ಲಿಪಿ ಅಂತ ಕರಿತೀರಿ ನಾವು. ಎಪಿಗ್ರಫಿಸ್ಟ್ ಕರೆಯೋದ್ರಿಂದ ನಾಗರಿ ಲಿಪಿ ಅಂತ. ಇವರು ಸುಮ್ಮನೆ ಎಕ್ಸಾಗ್ರೇಟ್ ಮಾಡೋದಕ್ಕೆ ಹಿಂದಿನೂ ದೇವನಾಗರಿ ಲಿಪಿಯಲ್ಲಿ ಇರೋದು. ಲಿಪಿ ದೇವನಾಗರಿ. ಇದು ನಮ್ಗೆ ಓದ್ಬೋದು, ಹಾಗಾದ್ರೆ ಓದ್ಬೋದು. ಹಿಂದಿ ಓದ್ದಂಗೆ ನೋಡಿ ಸೈನ್ ಇದೆಲ್ಲ ನೋಡಿ ಸಂಸ್ಕೃತದಲ್ಲಿದೆ. ಇದು ನಂದಿನಾಗರಿ ಲಿಪಿಯಲ್ಲಿದೆ. ಆಕ್ಚುಲಿ ಅವ್ರ ಸೈನ್ ಇಲ್ಲ ಎಲ್ಲ. ನೀವು ಯಾವ ಆಗ್ಬೇಕು ಅಂದ್ರೆ ಸಂಸ್ಕೃತ ಬರ್ಬೇಕಷ್ಟೇ. ಸಂಸ್ಕೃತ ಬೇಕು. ಸಂಸ್ಕೃತ ಅವಾಗ ನ್ಯಾಷನಲ್ ಲ್ಯಾಂಗ್ವೇಜು. ಇಡೀ ಭಾರತದಲ್ಲಿ ಯಾವ ಮೂಲೆಗೆ ಹೋದ್ರು ಸಂಸ್ಕೃತ
ಅಲ್ಲ ಆಕ್ಚುಲಿ ನಮ್ಮಲ್ಲಿ ಸಂಸ್ಕೃತನ ಕಲಿಸಿದ್ರೆ ಎಷ್ಟೋ ಜನಕ್ಕೆ ಎಲ್ಲಾ ಅಲ್ಲ, ಹಿಂದೆ ಕಲಿಸ್ತಾ ಇದ್ರು. ಅದನ್ನ ಬ್ರಿಟಿಷ್ ಎಜುಕೇಶನ್ ಇಂದ ಹಾಳಾಗುತ್ತೆ ಏನಕ್ಕೆ ಎಲ್ಲ. ಅದಕ್ಕೆ ಮೊದಲು ಇತ್ತು, ಮಹಾರಾಜರ ಕಾಲದಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸಂಸ್ಕೃತ ಅಲ್ಲ, ಅದು ಇದು ಅಮರನ ಪ್ರೈಮರಿ ಸ್ಕೂಲ್ ಇರ್ತಾ ಇದ್ರು, ಅಮರಕೋಶ. ಅದರ ಪದ್ಯಗಳನ್ನ ಬಾಯಾಟ್ ಮಾಡಿಸ್ತಾ ಇದ್ರು. ಅದೇ ಪರಂಪರೆ, ಗುರು ಪರಂಪರೆ, ಗುರು ಇದರಲ್ಲಿ ಬಂದಿಂದ ಮೈಸೂರು ಅರಸರ ಕಾಲದಲ್ಲಿ ಬಹುಶಃ ಅವರು ಒತ್ತಾಯ ಏನು ಮಾಡಿರ್ಲಿಲ್ಲ, ಈಗ ಮಾಡ್ಬೇಕು ಅನ್ನೋದು ಅಂತ. ಅಮರ ಕೋಶ ಅಭ್ಯಾಸ ಮಾಡಿಸ್ತಾ ಇದ್ರು. ಅಮರ ಕೋಶ ಚೆನ್ನಾಗಿ ಪ್ರಾಕ್ಟೀಸ್ ಆಯ್ತು ಅಂದ್ರೆ ಕನ್ನಡ ಪದಗಳಿಗೂ ಅರ್ಥ ಆಗ್ತದೆ, ಸಂಸ್ಕೃತ ಪದಗಳು ಅರ್ಥ ಆಗ್ತದೆ. ಅಮರಕೋಶ ಅನ್ನೋದು ಅದು ಸಂಸ್ಕೃತ ಒಂದು ಡಿಕ್ಷನರಿ. ಅದು ಸಾಮಾನ್ಯ ಪ್ರೈಮರಿಗಳು ಬಾಯ್ಪಾಠ ಮಾಡಿಸ್ತಾ ಇದ್ರು. ಈಗಲೂ ಸಂಸ್ಕೃತ ವಿದ್ವಾಂಸರು ಬಾಯ್ಪಾಠ ಮಾಡಿ ಜನರಲ್ ಆಗೇನೆ ಈಗಲೂ ಕಾಮನ್ ಭಾಷೆಗೆ 3% ಸಿಮಿಲರ್ ಇಲ್ವಾ ಸರ್ ಸಂಸ್ಕೃತ ಕನ್ನಡ ಪದಗಳು ಸಿಮಿಲರ್ ಇರ್ತದೆ. ಬಳಕೆಯ ಪದಗಳು ಬೇರೆ ಬೇರೆ ಇರ್ತದೆ. ಮಲಯಾಳಂನಲ್ಲಿ 60% ಸಂಸ್ಕೃತ ಪದಗಳಿದೆ, ಕನ್ನಡದಲ್ಲಿ ಹತ್ತತ್ರ 40-50% ಸಂಸ್ಕೃತ ಪದಗಳಿದೆ. ತೆಲುಗಿನಲ್ಲಂತೂ 60 ಹೋದ್ರೂ ಆಶ್ಚರ್ಯ ಏನಿಲ್ಲ. ಅಲ್ಲಿ ತಮಿಳಿನಲ್ಲಿ ಸ್ವಲ್ಪ ಕಡಿಮೆ ಇದೆ, ಆದ್ರೆ ಸಾಹಿತ್ಯದಲ್ಲ, ಜನ ಮಾತಾಡೋದ್ರಲ್ಲಿ ಸಾಹಿತ್ಯದಲ್ಲಿ ಇದ್ದೇ ಇದೆ. ಅದನ್ನ ಅವ್ರು ಹೈಲೈಟ್ ಮಾಡ್ತಾ ಇದ್ದಾರೆ. ಇಲ್ಲಿನ ನಮ್ಮ ದಾಸ ಸಾಹಿತ್ಯ, ವಚನ ಪರಂಪರೆಯಲ್ಲಿ ಹೇಗೆ ಸಂಸ್ಕೃತ ತಿಳ್ಕೊಂಡಿದೋ ಅಲ್ಲಿನ ಕಾಂಟೆಂಪರರಿ ಸಾಹಿತ್ಯದಲ್ಲಿ ಇದೇ ತರ ಅಪಭ್ರಂಶ ರೂಪದಲ್ಲಿ ಇರ್ತದೆ. ಸಂಸ್ಕೃತ ನೇರವಾಗಿರಲ್ಲ, ಯಾಕಂದ್ರೆ ಅಲ್ಲಿ ಶಬ್ದಗಳೇ ಇಲ್ವಾ, ಧ್ವನಿ ಇಲ್ವಲ್ಲ. ಧ್ವನಿ ಇಲ್ದಿರಿಂದ ಅಪಭ್ರಂಶ ರೂಪದಲ್ಲಿ ಇದ್ದೇ ಇರ್ತದೆ. ಧಾರ್ಮಿಕ ಸಾಹಿತ್ಯ ಇದೇ ತರ ಇರ್ತದೆ. ಅಲ್ಲಿ ಶ್ರೀ ವೈಷ್ಣವದಾಗ್ಲಿ ಶೈವರದಾಗ್ಲಿ ಸಾಹಿತ್ಯ ಓದಿದ್ರೆ ನಿಮ್ಗೆ ಅರ್ಥ ಆಗ್ತದೆ, ಏನು ಸಮಸ್ಯೆ ಆಗಲ್ಲ. ಯಾಕೆಂದ್ರೆ ಇದು ಗೊತ್ತಾಗ್ತಲ್ಲ, ಸಂಸ್ಕೃತ ಪದ ಹಿಂಗಾಗಿದೆ ಅಂತ. ಏನಿದೆ ಏನಿಲ್ಲ. ಹಾಗಾದ್ರೆ ನೀವು ತೋರಿಸ್ತಾ ಇರುವಂತದ್ದು ಇದೆಲ್ಲ ತಮಿಳುನಾಡಲ್ಲಿ ಇರುವಂತಹ ಶಾಸನಗಳು? ಇಲ್ಲ, ಇದು ಬರೀ ಕರ್ನಾಟಕ, ತಮಿಳುನಾಡು, ಆಂಧ್ರ ಮೂರು ಕಡೆ ಇರೋ ಶಾಸನಗಳು ಭಾಷೆಯಲ್ಲೇ ಇರ್ಲಿ, ಅಲ್ಲ, ಇದೆಲ್ಲ ಸಂಸ್ಕೃತದಲ್ಲಿ ಕೆಳಗಡೆ ಮಾತ್ರ ಕನ್ನಡದಲ್ಲೇ ಇರ್ತದೆ. ಇದು ತಮಿಳುನಾಡಲ್ಲೂ ಇದೆ, ಎಲ್ಲಾ ಕಡೆನೂ ಇದೆ. ಅವ್ರದ್ದು ಯಾರು ನೋಡಿ, ಎಲ್ಲೇ ನೋಡಿ. ಎಷ್ಟಿದೆ ಸರ್ ಈ ತರ ಶಾಸನಗಳು? ನೋಡಿ, ಇದು ಅವ್ರ ಸಂಸ್ಕೃತ ಶಾಸನಗಳೇ ಇಷ್ಟಿದೆ. ಸಂಸ್ಕೃತ ಶಾಸ್ತ್ರಗಳೇ ಇಷ್ಟಿದೆ. ಇನ್ನು ಕನ್ನಡ ಶಾಸ್ತ್ರಗಳು ಬೇಕಾದಷ್ಟಿದೆ. ಹಂಗೆ ಬೇರೆ ಬೇರೆ ತರ ಬಹಳ ಇದೆ. ಈಗ ತಮಿಳುನಾಡಿನ ತುಂಬಾ ನಮಗೆ ವ್ಯಾಲ್ಯೂಯಬಲ್ ಅನ್ಸೋದು, ಒಂದು ತುಂಬಾ ದೊಡ್ಡ ಇನ್ಫಾರ್ಮೇಶನ್ ಕೊಡುವಂತ ಕನ್ನಡ ಶಾಸನ ಹೇಳೋದಾದ್ರೆ ಯಾವ್ದು ಹೇಳ್ಬೋದು ಸರ್ ತಮಿಳುನಾಡಲ್ಲಿ ಸಿಗುವಂತದ್ದು? ಯಾಕೆಂದ್ರೆ ನೀವು ತಮಿಳುನಾಡಿನ ಕನ್ನಡ ಶಾಸನಗಳ ಮೇಲೆ ಅಧ್ಯಯನ ಮಾಡಿರೋದ್ರಿಂದ. ಇಲ್ಲ, ಈಗ ಹಂಗೆ ನೋಡ್ಲಿಕ್ಕೆ ಹೋದ್ರೆ ಅರ್ಲಿಯೆಸ್ಟ್ ಅಂತ ಲೆಕ್ಕ ತಗೊಂಡ್ರೆ ನಮ್ಮ ಬಾದಾಮಿ ಚಲುಕ್ಯರ ಮೊದಲನೇ ವಿಕ್ರಮಾದಿತ್ಯನ ರಾಜಸಿಂಗೇಶ್ವರ ದೇವಸ್ಥಾನದಲ್ಲಿರೋದೆ. ಶಾಸ್ತ್ರ ತುಂಬಾ ದೊಡ್ಡದಲ್ಲ, ಕ್ಲಿಯರ್ ಆಗಿ ಹೇಳ್ತಾರೆ. ಕಂಚಿಯನ್ನ ಗೆದ್ದು ರಾಜಸಿಂಗೇಶ್ವರಂ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಆಭರಣಗಳನ್ನ ನೋಡಿ ಮತ್ತೆ ಅದಕ್ಕೆ ವಾಪಸ್ ಕೊಟ್ಟಿದ್ದ ವಿಷಯ ಹೇಳ್ತಾರೆ ಅಷ್ಟೇ. ಅಲ್ಲೇ ಕಂಚಿಯಲ್ಲಿ ಅಲ್ಲೇ ಇದೆ, ಕನ್ನಡದಲ್ಲಿ ಸೂಪರ್ ಅಲ್ಲೇ ಇದೆ. ಅಂದ್ರೆ ನಂತರ ಆದ್ರೂ ಅವ್ರು ಯಾಕೆ ಅಂದ್ರೆ ಶಾಸನಗಳನ್ನ ಹಾಳು ಮಾಡಬಾರ್ದು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಹಾಗೆ ಉಳ್ಕೊಂಡಿದೆ. ಅಲ್ಲ, ಈ ದೇವಸ್ಥಾನದಲ್ಲಿ ಇರ್ತೈತೆ. ದೇವಸ್ಥಾನದಲ್ಲಿ ಅವೆಲ್ಲ ಭಾಷೆ ದ್ವೇಷ ಅವೆಲ್ಲ ಇತ್ತೀಚಿನ ಕಾನ್ಸೆಪ್ಟ್ಗಳು. ಅವಾಗ ಏನೂ ಇಲ್ಲ, ಅವಾಗ ರಾಜ್ಯ ಅಷ್ಟೇ ಏನೋ ಹಾಕಿದ್ದಾರೆ ಅಷ್ಟೇ, ದೇವ್ರಿಗೆ ಸಂಬಂಧಪಟ್ಟಿದ್ದು. ಆ ಥರ ಆಗಿದ್ರೆ ಎಲ್ಲ ಏನೇನೋ ನಾಶ ಆಗ್ಬಿಡ್ತಾ ಇತ್ತು. ಅವು ನಾಶ ಆಗಿಲ್ಲ. ಹಂಗೆ ಭಾಷೆನೇ ಗುರಿ ಇಟ್ಕೊಂಡು ನಾಶ ಮಾಡೋರು ಬಹಳ ಕಡಿಮೆ. ಅದು ಇತ್ತೀಚೆಗೆ ದೇಶ ಆದ್ಮೇಲೆ ಅನ್ಸುತ್ತೆ. ಏನಾದ್ರೂ ಇತ್ತೀಚಿನ ಸಣ್ಣ ಪುಟ್ಟ ಘಟನೆಗಳಿರ್ಬೋದು, ಆದ್ರೆ ಐತಿಹಾಸಿಕ ಜ್ಞಾನ ಏನೋ ಮಾಡಲ್ಲ, ಯಾರು ಮಾಡಲ್ಲ. ಆಮೇಲೆ ಅದು ದೇವಸ್ಥಾನಗಳ ಹತ್ರ ಆಗ್ತದೆ, ಅವೆಲ್ಲ ನಾಶ ಪಡಕ್ ಹೋಗಲ್ಲ, ಸಾಮಾನ್ಯವಾಗಿ ಹೋಗಲ್ಲ. ಹೇಳಕ್ಕಾಗಲ್ಲ, ತಲೆ ಕೆಟ್ಟವ್ರು ಏನ್ ಬೇಕಾದ್ರೂ ಮಾಡ್ತಾರೆ ಎಲ್ಲ ಕಾಲದಲ್ಲೂ. ಅಂದ್ರೆ ಏನಕ್ಕೆ ಹೇಳ್ದೆ ಅಂದ್ರೆ, ಇವ್ರು ಇಲ್ಲಿ ಬಂದು ಗೆದ್ದು ಸೋಲ್ಸ್ ಹೋಗಿದ್ವಿ ಅಂತ ಹಾಕಿರೋ ಶಾಸನ ಅಲ್ಲಿಯ ನೆಕ್ಸ್ಟ್ ರಾಜ ಅದು ಹೋಗಿರ್ತವೆ, ದೊಡ್ಡ ಹೋಗಿರ್ತವೆ. ಈಗ ವಿಜಯ ಸ್ತಂಭಗಳನ್ನು ಸ್ಥಾಪನೆ ಮಾಡಿದ್ವಿ ಅಂತ ರಾಷ್ಟ್ರಕೂಟರು ಹೇಳ್ತಾರೆ. ಕರೆಕ್ಟ್. ಅದೇ ತರನೇ ವಿಜಯನಗರದ ಹೆಸರು ಹೇಳ್ತಾರೆ, ಇವರು ವಿಜಯನಗರ ಹೇಳ್ತಾರೆ, ಹೊಯ್ಸಳರು ಹೇಳ್ತಾರೆ. ಆ ವಿಜಯ ಸ್ತಂಭ ಸಿಕ್ಕಿಲ್ಲ ನಮ್ಗೆ, ಅಂದ್ರೆ ನಾಶ ಮಾಡಿದ್ದಾರೆ ಅಂತಾನೆ ಅರ್ಥ. ವಿಜಯ ಸ್ತಂಭ ಅದು ರಾಜನ ಒಂದು ದಿಗ್ವಿಜಯನ ಹೇಳ್ಕೊಂಡಿರ್ತಾನೆ, ಅದನ್ನ ಅಲ್ಲಿ ಆ ರಾಜನು ಅವನ ವಶಕ್ಕೆ ಬಂದಾಗ ಅವನು ಅದನ್ನ ಹೆಚ್ಚು ಇದು ಮಾಡಕ್ ಹೋಗಲ್ಲ. ಅವಂತ ಉಳಿದಿರುವ ಅಕಸ್ಮಾತ್ ಎಲ್ಲ ಉಳಿದಿರುವ ದಿಗ್ವಿಜಯ ಸ್ತಂಭಗಳನ್ನ ನಾಶ ಮಾಡ್ಬಿಡ್ತಾರೆ ಅಂತ ನನಗನ್ನಿಸ್ತದೆ. ಆದ್ರೆ ಅಲ್ಲೂ ಇಲ್ಲೂ ಉಳಿದಿರೋದಿರ್ತದೆ. ಅವರು ದಿಗ್ವಿಜಯ ಸ್ತಂಭಗಳನ್ನು ಸ್ತಂಭ ಸ್ಥಾಪನೆ ಮಾಡೋದಕ್ಕೆ ಬದಲು ಪ್ಲೇಟಲ್ಲಿ ಮಾಡಕ್ ಶುರು ಮಾಡ್ಬಿಟ್ರು.
ನಾರ್ಮಲ್ ಶಾಸನ ತರ ಮಾಡ್ಬೇಕು. ಅಂದ್ರೆ ಪ್ಲೇಟ್ ಅಲ್ಲಿ ಅಂದ್ರೆ ಕಾಪರ್ ಪ್ಲೇಟ್ ಅಲ್ಲಲ್ಲ, ನಾರ್ಮಲ್ ಅಗಲವಾದ ಮಾಮೂಲಿ ಶಾಸನ ತರ ಶಿಲಾ ಅಂದ್ರೆ ದಿಢೀರ್ ಅಂತ ಇದು ಕಂಬದ ತರ ಕಾಣೋದು ಬೇಡ, ಹೊಡೆದಾಕ್ತಾರೆ ಅದೇ ತರ ಆಗ್ತದೆ. ಹಂಗಾಗಿನೇ ನಮ್ಗೆ ಕಲಿಯೂರಲ್ಲಿ ಚೋಳರ ದಿಗ್ವಿಜಯ ಶಾಸನ ಸಿಗ್ತದೆ. ಯಾಕಂದ್ರೆ ನಾರ್ಮಲ್ ಸ್ಲ್ಯಾಬ್ ಅಲ್ಲಿ ಇದೆ. ಸೊ ಚೋಳರು ನಮ್ಮನ್ನ ಸೋಲಿಸಿದಾಗ ಅವ್ರು ಹೆಂಗೆ ಗೆದ್ದಿದ್ದಾರೆ ಹಾಕಿದ್ದಾರೆ. ಹೌದು, ಹೋರಾಟ ಅದಕ್ಕೋಸ್ಕರ ಹೋರಾಟ ಮಾಡಿದ ಒಬ್ಬ ವೀರನು ವರ್ಣನೆ ಅದರ ಬಂದಿದೆ. ಆಮೇಲೆ ವಿಜಯನಗರದ ಎಲ್ಲಾ ಶಾಸನಗಳು ಕೂಡ ದೊಡ್ಡ ದೀರ್ಘವಾಗೇ ಇದೆ ಅಲ್ಲಿ. ಅಲ್ಲಿ ಸಾಮಾನ್ಯ ವಿಜಯನಗರದ ಅರಸರು ಏನ್ ಮಾಡ್ತಾ ಇರ್ತಾರೆ, ಕನ್ನಡ ಭಾಷೆ ಕನ್ನಡ ಲಿಪಿಯಲ್ಲಿ ಒಂದು ಶಾಸನ, ಆಮೇಲೆ ಗ್ರಂಥ ಲಿಪಿಯಲ್ಲಿ ಸಂಸ್ಕೃತ, ಆಮೇಲೆ ತಮಿಳು ಲಿಪಿಯಲ್ಲಿ ಒಂದು ಶಾಸನ. ಇಷ್ಟು ಕಂಪಲ್ಸರಿ ಆಗ್ತಾ ಇದ್ರು. ಒಂದೇ ಶಾಸನ ಮೂರು ಕಾಪಿ. ಸಾಮಾನ್ಯವಾಗಿ ಶ್ರೀರಂಗಮ್ಮು, ಕಾಂಚೀಪುರಂನಲ್ಲಿರೋ ಅನೇಕ ದೇವಾಲಯಗಳಲ್ಲಿ ನಮ್ಗೆ ಈ ತರ ಸಿಗ್ತದೆ. ಇದೇ ಪ್ಯಾಟರ್ನ್ ತಿರುಪತಿಯಲ್ಲೂ ಸಿಗ್ತದೆ. ಒಂದೇ ಶಾಸನವನ್ನೇ 3-4 ಭಾಷೆಗಳಲ್ಲಿ ಹಾಕ್ತಿರೋದು. ಅದು ವಿಜಯನಗರದ ಸಿಗ್ತದೆ. ಆಮೇಲೆ ಹೊಯ್ಸಳರದು ಇದೆ ಆ ತರ. ಅಂದ್ರೆ ರಾಜಭಾಷೆಯಾಗಿ ಕನ್ನಡ ಹಾಕ್ಸ್ತಾ ಇದ್ರು. ಅದೇ ಇಂಡಿಕೇಟ್ ಮಾಡ್ತದೆ ಕರ್ನಾಟಕ. ಅಲ್ಲೋಗಿ ಕನ್ನಡ ಹಾಕ್ಸೋ ಉದ್ದೇಶ ಏನು ಇರಲಿಲ್ಲ. ಆದ್ರೆ ನಾವು ರಾಜರು ಅನ್ನೋ ಕಾರಣಕ್ಕೆ ಕನ್ನಡ ಉದ್ದೇಶ. ಆದ್ರೆ ಲೋಕಲ್ ಜನ ತಿಳಿಲಿ ಅಂತ ತಮಿಳರು ಹಾಕ್ತಾ ಇದ್ರು. ಸಂಸ್ಕೃತದಲ್ಲಿ ಇಲ್ಲಿ ಎಲ್ಲಾರ್ಗು ಪ್ರವಾಸಿಗರು ಬರಲಿ, ಅದು ಒಂಥರ ಆಸ್ಥಾನ ಭಾಷೆ ಇದ್ದಾಗ ಅದನ್ನು ಹಂಗೆ ಪದ್ಧತಿ ಇದ್ದೇ ಇದೆ. ಅದಕ್ಕೆ ದೇವಸ್ಥಾನದ ಗೋಡೆಗಳ ಮೇಲೆ ಉದ್ದುದ್ದ ಶಾಸನ ಅಂದ್ರೆ ಇಲ್ಲೇನು ಜಾಸ್ತಿ ಎಲ್ಲ ಶಾಸನ ಇರೋದ್ರನ್ನೇ ಕಾಪಿಗಳು 2-3 ಕಾಪಿಗಳು ಇರ್ತವೆ. ಹಂಗಾಗಿ ತಿರುಪತಿ ದೇವಸ್ಥಾನ ಆಗ್ಲಿ, ಶ್ರೀರಂಗಂ ದೇವಸ್ಥಾನ ಆಗ್ಲಿ, ಕಂಚಿ ದೇವಸ್ಥಾನಗಳಲ್ಲಾಗ್ಲಿ ಶಾಸ್ತ್ರಗಳ ಸಂಖ್ಯೆ ಜಾಸ್ತಿ ಅಂತಲ್ಲ, ಶಾಸನಗಳೆಲ್ಲ ಭಾಷೆಯಲ್ಲಿ ಇರ್ತದೆ. ಯಾಕೆಂದ್ರೆ ವಿಜಯನಗರ ಕಾಲ ಆದ್ರೆ ಏನಾಗ್ತದೆ, ಎಲ್ಲಾ ಜನರು ಅಲ್ಲಿ ಹೋಗ್ತಾ ವಿದ್ವಾಂಸರ ಕತೆ ಬಿಡಿ, ಪಬ್ಲಿಕ್ಗೋಸ್ಕರ ಹಾಕಿರೋದಿಲ್ಲ. ಆಮೇಲೆ ಅಲ್ಲಿದ್ದ ಶಾಸನಗಳ ವಿಶೇಷ ಏನಂದ್ರೆ, ಅಲ್ಲೇನಾದ್ರೂ ದಾನ ದತ್ತಿ ಕೊಟ್ರೆ ಅಲ್ಲಿನ ನೈವೇದ್ಯಕ್ಕೆ ಮುಂತಾದ ಕೊಡೋದನ್ನ ಡೀಟೈಲಾಗಿ ಕೊಡ್ತಾರೆ. ನೈವೇದ್ಯಕ್ಕೆ ಯಾವ ನೈವೇದ್ಯ ಮಾಡಬೇಕು, ಆ ನೈವೇದ್ಯಕ್ಕೆ ಏನೇನು ಪದಾರ್ಥಗಳು ಬೇಕು, ಎಷ್ಟೆಷ್ಟು ಪದಾರ್ಥಗಳು ಬೇಕು, ಇಡೀ ಪಟ್ಟಿ ಕೊಡ್ತಾರೆ. ಇಡೀ ಪಟ್ಟಿ ಕೊಡ್ತಾರೆ, ಶಾಸನದಲ್ಲೇ ಪಟ್ಟಿ ಕೊಡ್ತಾರೆ. ಇಲ್ಲ, ಎಲ್ಲ ಪ್ರತಿಯೊಂದು ಇಷ್ಟಿಷ್ಟು ಪ್ರಮಾಣ, ಒಂದು ದಿವಸಕ್ಕಿಷ್ಟು, ತಿಂಗಳಿಗಿಷ್ಟು, ವರ್ಷಕ್ಕಿಷ್ಟು. ಆಮೇಲೆ ಅದು ಹೆಂಗ್ ಬರ್ತದೆ ಆದಾಯ, ಅದಕ್ಕೆ ಏನಾದ್ರು ದಾನ ಕೊಟ್ಟಿರ್ತಾರೆ, ಆ ಉತ್ಪತ್ತಿನ ಇದ್ರ ಬಳಸ್ಬೇಕು. ಈ ರೀತಿ ಆರ್ಥಿಕವಾದ ವಿಷಯಗಳಿಗೆ ಆ ಶಾಸನಗಳು ಅನುಕೂಲ ಆಗ್ಬಹುದು. ಆರ್ಥಿಕವಾದ ಸ್ಟಡಿ ಮಾಡೋದಕ್ಕೆ ಆಗಿನ ಕಾಲದಲ್ಲಿ ಏನು ಬಳಸ್ತಾ ಇದ್ರು, ಏನಿತ್ತು, ಬಹಳ ಅನುಕೂಲ ಆಗ್ತದೆ. ಅದನ್ನೇ ಅವರು ಜಪಾನ್, ಹಿರೋಶಿಮಾ ಯಾರ್ಯಾರು ಸ್ಟಡಿ ಮಾಡಿದ್ದಿಲ್ಲ ಸ್ಟಡೀಸ್ಗಳೇ. ಆದ್ರೆ ಕರ್ನಾಟಕದಲ್ಲಿ ಆತರ ಶಾಸ್ತ್ರಗಳು ಬಹಳ ಕಡಿಮೆ. ನಮ್ಮ ಅದು ಈ ಕಡೆ ಅಲ್ಲ, ಅಲ್ಲೂ ಇಲ್ಲ, ಅಷ್ಟು ಡೀಟೇಲ್ ಇಲ್ಲ ಸರ್, ಅಷ್ಟು ಡೀಟೇಲ್ ಏನೂ ಇಲ್ಲ. ಶ್ರೀ ವೈಷ್ಣವರು ಬಂದಾಗ ಅವ್ರು ಕೊಡ್ತಾರೆ, ಅವೆಲ್ಲ ಇರ್ತದೆ. ನೈವೇದ್ಯನ ಅಮೃತ ಪಡಿನ ಕೊಡೋದ್ರನ್ನ ಅಷ್ಟು ಡೀಟೇಲ್ ಆಗಿ ಅಲ್ಲಿ ಕೊಟ್ಟಿಲ್ಲ. 1-2 ಬಿಟ್ರೆ ನಮ್ಮ ಈ ಸೋಮನಾಥಪುರ ಇಲ್ಲವ್ರೆ ಇದರಲ್ಲಿ ಅದು ಬೇಲೂರು ಸ್ಟೈಲ್. ಯಾಕಂದ್ರೆ ಶ್ರೀ ವೈಷ್ಣವ ಪ್ರಭಾವ ಬಂದಾಗ ಅದು ಹೆಚ್ಚಿಗೆ ಡೀಟೇಲ್ ಆಗಿ ಕೊಡ್ತಾರೆ. ನಮ್ಮಲ್ಲಿ ಒಂದೇ ಮಾತಲ್ಲಿ ಹೇಳ್ಬಿಡ್ತಾರೆ ಅಮೃತ ಪಡಿಗೆ ಅಂತ. ಅಮೃತ ಪಡಿ ಅಂದ್ರೆ ಏನು ಅಮೃತ ಪಡಿಗೆ ಏನ್ ಮಾಡ್ಬೇಕೋ ನೈವೇದ್ಯಕ್ಕೆ ಮಾಡ್ತಾರೆ ಅಂತ. ಇಲ್ಲಿ ಶಾಸನಗಳಲ್ಲಿ ನಂಬಿಕೆ ಜಾಸ್ತಿ, ಜನ ಮೋಸ ಮಾಡಲ್ಲ ಅಂತ. ಅಲ್ಲಿ ಅರ್ಚಕರು ಗಿರ್ಚಕರು ಏನ್ ಮಾಡ್ಬೇಕು ಅನ್ನೋ ಬಯಕೆ ಅದು ಪ್ರತಿಯೊಂದು ಡೀಟೇಲ್ ಬರೀತಾರೆ. ಇದನ್ನೇ ಹಾಕ್ಬೇಕು, ಇಷ್ಟಿಷ್ಟೇ ಹಾಕ್ಬೇಕು. ಅದ್ರಲ್ಲಿ ವ್ಯತ್ಯಾಸ ಆದ್ರೆ ಯಾರಾದ್ರೂ ಕೇಳಬಹುದು, ಕೇಳಲಿಕ್ಕೆ ತಾನೇ ಶಾಸನ ಓಪನ್ ಆಗಿ. ಇಲ್ಲಿ ಯಾರು ಕೇಳ್ತಾ ಇರ್ಲಿಲ್ಲ, ಮಾಡಲ್ಲ ಅನ್ನೋ ನಂಬಿಕೆ ಇತ್ತು, ಏನ್ ಕೊಡೋದು ಗೊತ್ತಿಲ್ಲ. ಒಟ್ಟಲ್ಲಿ ಆ ಒಂದು ಹೆಚ್ಚು ಇದು ಪ್ರವೃತ್ತಿ ಅಂದಿದೆ. ಇಲ್ಲಿಲ್ಲ ಆ ಥರ. ಇಲ್ಲಿ ಬರೀ ಒಂದೇ ಒಂದು ವರ್ಡಲ್ಲಿ ಅಮೃತ ಪಡಿ ಅಷ್ಟೇ, ದೇವರ ಅಮೃತ ಪಡಿಗೆ ಮುಗೀತು. ಅಲ್ಲಿ ಅಮೃತ ಪಡಿ ಇಂತಿಂತು ಎಲ್ಲ ಬರೀತಾರೆ. ಸರ್, ಇದು ಈ ಕರ್ನಾಟಕ ಸಾಮ್ರಾಜ್ಯದ ಬಗ್ಗೆ ನಾವು ಮಾತಾಡೋದಲ್ಲ ಒಂದಷ್ಟು, ಇದನ್ನ ಹೆಂಗೆ ಏನ್ ಮಾಡಿ ನಿಮ್ಮ ದೃಷ್ಟಿಕೋನದಲ್ಲಿ ನಾನು ಹೇಳಿದ್ನಲ್ಲ, ಹೌದು, ಖಂಡಿತವಾಗಲೂ ಕರ್ನಾಟಕ ಸಾಮ್ರಾಜ್ಯನೇ. ವಿಜಯನಗರ ಅರಸರು ರೂಲ್ ಮಾಡಿದ್ದು ಕರ್ನಾಟಕ ಸಾಮ್ರಾಜ್ಯನೇ. ಎಲ್ಲಾ ರಾಜರು ಇದನ್ನು ಒಂದಲ್ಲ ಒಂದು ರೀತಿ, ಒಂದಲ್ಲ ಒಂದ್ ಕಡೆ ಒಪ್ಕೊಂಡಿದ್ದಾರೆ. ಆದ್ರೆ ಇತಿಹಾಸಕಾರರು ಮಾಡ್ತಾ ಇರೋ ತಪ್ಪಷ್ಟೇ. ಇತಿಹಾಸಕಾರರು ಅದನ್ನ ಹೈಲೈಟ್ ಮಾಡ್ತಾ ಇಲ್ಲ ಅಷ್ಟೇ. ಅಟ್ಲೀಸ್ಟ್ ಬೇರೆ ಪ್ರದೇಶದವ್ರು ಮಾಡ್ತಾರೋ ಇಲ್ಲೋ ಬಿಟ್ಟರು ಕೂಡ ಕರ್ನಾಟಕದ ಬರಹಗಾರರು ಖಂಡಿತ ಮಾಡಬೇಕು.
ಖಂಡಿತ ಕರ್ನಾಟಕಾಧೀಶರಾದಂಥ ವಿಜಯನಗರದ ಅರಸರು ಅಂತ ಬಳಸಿದ್ರೆ ಕನಿಷ್ಠ ಕರ್ನಾಟಕಾಧೀಶ ಅನ್ನೋದು ಉಳಿತೈತೆ. ಅವ್ರು ಕರ್ನಾಟಕದವ್ರು ಹೌದಾ ಅಲ್ಲ ಅನ್ನೋ ಥರ ಗೊಂದಲ ಮಾಡೋದು ಬದಲು ಕರ್ನಾಟಕಾಧೀಶರು ಅದನ್ನು ಎಲ್ಲರೂ ಬಳಸಬೇಕು. ಅದು ಬೇರೆಯವರು ಬಳಸಿದ್ರೆ ಇನ್ನೂ ಹೆಚ್ಚು ಅಧಿಕೃತ ಆಗ್ತದೆ. ಅವರು ವಿದ್ವಾಂಸರು ತಮ್ಮ ಇಂಗ್ಲೀಷ್ ಬರವಣಿಗೆಗಳೆಲ್ಲ ಅದು ಕಂಪಲ್ಸರಿ ಮಾಡಬೇಕು. ಅವಾಗ ಅದು ಬೇರೆಯವ್ರಿಗೂ ಮುಟ್ಟುತ್ತೆ. ಆಗ್ಬಾರ್ದು ಸರ್. ಈಗ ನೀವು ಹೇಳ್ದಂಗೆ ಒಂದು ಶಾಸನ ಇದೆ ಅಂದ್ರೆ ಅಲ್ಲಿ ಎಲ್ಲಾ ಕಡೆ ಕನ್ನಡದಲ್ಲೇ ವಿರೂಪಾಕ್ಷ ಅಂತ ಸಹಿ ಮಾಡಿದ್ರಲ್ಲ, ಅದು ಡೆಫಿನೆಟ್ ಆಗಿ ಇಂಡಿಕೇಟ್ ಕೊಡ್ತದೆ. ಅಲ್ಲೇ ಸಿಕ್ಕೋಯ್ತು ನಮ್ಗೆ. ಇದು ಕರ್ನಾಟಕ ಸಾಮ್ರಾಜ್ಯನೇ. ಸೊ ಕರ್ನಾಟಕದ ರಾಜರು ಆಳ್ತಾ ಇದ್ರು, ಅಲ್ಲಲ್ಲಿ ಅವ್ರವ್ರ ಭಾಷೆಗಳಿತ್ತು. ಎಷ್ಟು ಉದಾಹರಣೆಗಳಿದೆ, ಓದ್ತಾ ಇದ್ರೆ ಮುಗೀತಾನೆ ಇಲ್ಲ, ಅಷ್ಟಿದೆ. ಅಷ್ಟು ಉದಾಹರಣೆಗಳು ಸಿಗ್ತೈತೆ ನೋಡಿ. ಎಲ್ಲಾ ಕಾಲದಲ್ಲೂ ಇದೆ. ಕೃಷ್ಣದೇವರಾಯನ ಕಾಲದಲ್ಲೂ ಕೂಡ ಇದೆ. ಕರ್ನಾಟಕ ಸಿಂಹಾಸನ ಸ್ಥಾಪನಾಚಾರ್ಯ. ಆಮೇಲೆ ನಂತರದಲ್ಲೂ ಕೂಡ ಕರ್ನಾಟಕ ರಾಜ್ಯ ಸ್ಥಾಪನಾಚಾರ್ಯ ಎಲ್ಲ ರಾಜರುಗಳು ಹಾಕ್ಕೊಂಡವ್ರೆ. ಆಮೇಲೆ ಕೃಷ್ಣರಾಯನ ಕೃಷ್ಣದೇವರಾಯ ಇಸ್ ಕಾಲ್ಡ್ ಕರ್ನಾಟಕ ನಗರಾಧೀಶ್ವರ ಕೃಷ್ಣರಾಯ ಅಂತ. ಕರ್ನಾಟಕ ವಿಜಯನಗರಾಧೀಶ್ವರ ರಾಯ ಅಂತ. ಆಮೇಲೆ ಅವನ ಕರ್ನಾಟಕ ಭೂಪ ಅಚ್ಯುತ ಅಂತ ಬರುತ್ತೆ. ಅಚ್ಯುತರಾಯನ ಕರ್ನಾಟಕ ಭೂಪ ಅಂತ ಕರೆದವ್ಯ. ಆಮೇಲೆ ದೇವರಾಯನ ಕಾಲದಲ್ಲಿ ಕರ್ನಾಟಕ ಕ್ಷಿತಿಪಾಲ ಅಂತ ಕರೆದವ್ರೆ. ಕರ್ನಾಟಕ ರಾಜ್ಯ ಲಕ್ಷ್ಮಿ ಅಂತ ಕರೆದಿದ್ದಾರೆ. ಸಾಮ್ರಾಜ್ಯನ ರಾಜ್ಯಲಕ್ಷ್ಮಿ, ಕರ್ನಾಟಕ ರಾಜ್ಯಲಕ್ಷ್ಮಿ ಅಂತ ಕರೆದವ್ರೆ. ಬುಕ್ಕರಾಯನನ್ನ ಕರ್ನಾಟಕ ಕ್ಷಿತಿನಾಥ ಅಂತ ಕರೆದವ್ರೆ. ಈಗ ಅಮುಕ್ತ ಮಾಲ್ಯದಲ್ಲಿ ಕೃಷ್ಣದೇವರಾಯನೇ ತನ್ನ ರಾಜ್ಯವನ್ನ ಕರ್ನಾಟಕದ ಧರ ಅಂತ ಕರೆದಿದ್ದಾನೆ. ಕರ್ನಾಟಕ ಧರ ಅಂತ ಕರೆದಿದ್ದಾನೆ. ಯಾವಂದೇ ವಿರೂಪಾಕ್ಷ ಒಂದೇ ಜಾಂಬವತಿ ಕಲ್ಯಾಣ ಪುಸ್ತಕದಲ್ಲಿ ಕೂಡ ಕರ್ನಾಟಕ ರಾಜ್ಯ ರಕ್ಷಾಮಣಿ ಅಂತ ಕರೀತಾನೆ ವಿರೂಪಾಕ್ಷ ದೇವರನ್ನು. ವಿರೂಪಾಕ್ಷ ದೇವರನ್ನು ಕರ್ನಾಟಕ ರಾಜ್ಯ ರಕ್ಷಾಮಣಿ ಅಂತ ಕರೀತಾರೆ. ಹೀಗೆ ಬೇಕಾದಷ್ಟು ಉದಾಹರಣೆಗಳು ಸಿಗ್ತೈತೆ. ನಿಜವಾಗಲೂ ಕರ್ನಾಟಕ ಸಾಮ್ರಾಜ್ಯ ಆರ್ ಕರ್ನಾಟಕ ಎಂಪೈರ್ ಅಂತಲೇ ಕರಿಬೇಕು, ಬೇರೆ ದಾರಿನೇ ಇಲ್ಲ. ಎಷ್ಟು ಉದಾಹರಣೆಗಳಿದ್ರೆ ಅಷ್ಟು ಉದ್ಯೋಗ. ಅದನ್ನು ನಮ್ಮ ಬರಹಗಾರರು ಅದನ್ನು ಸರಿಯಾಗಿ ಹೈಲೈಟ್ ಮಾಡದೇ ಇರೋದ್ರಿಂದ ಕಾರಣನೇ ಮತ್ತೇನೂ ಇಲ್ಲ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ದೀರ್ಘವಾಗಿ ಡಿಸ್ಕಸ್ಸು ವಿದ್ವಾಂಸರು ಮಾಡಿದ್ದಾರೆ.